ಶಾಸಕ ರಮೇಶ್ ಜಾರಕಿಹೊಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಯತ್ನಾಳ್ ಕೆಲವೇ ದಿನಗಳಲ್ಲಿ ಮರಳಿ ಬಿಜೆಪಿಗೆ ಬರ್ತಾರೆ. ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಈ ರೀತಿಯಾಗಿ ಯತ್ನಾಳ್ ಉಚ್ಚಾಟನೆಯಾದ ದಿನದಿಂದ ನಾನು ಮರಳಿ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ವೇದಿಕೆ ಸಜ್ಜಾಗಿದೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರ ನಡೆಸಿದ್ದು ಒಳ್ಳೆ ಸಂಕೇತ. ಯತ್ನಾಳ್ ಪ್ರಚಾರದಿಂದ ನಮ್ಮ ಅಭ್ಯರ್ಥಿಗೆ ಲಾಭ ಆಗಬಹುದು. ಯತ್ನಾಳ್ ಬಂದ್ರೆ ಪಕ್ಷಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ನಾವು ಒಳ್ಳೆ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಗೌಡ ಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ನಾವು ಒಳ್ಳೆ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಗೌಡ ಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ನಾವು ಒಳ್ಳೆ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಗೌಡ ಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು